ವೀಕ್ಷಕರೇ, ನಾನು ಸ್ವಾತಿ. ನಮ್ಮ ಜೊತೆ ಇದ್ದಾರೆ ವುಮೆನ್ಸ್ ವಿಂಗ್ ಸೆಕ್ರೆಟರಿ ಜನರಲ್ ಶ್ರೀದೇವಿ ಮ್ಯಾಮ್. ಮ್ಯಾಮ್ ನಮಸ್ತೆ. ನಮಸ್ತೆ ಮಾ. ವುಮೆನ್ಸ್ ರೈಟ್ಸ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಮ್ಯಾಮ್? ಹ್ಯೂಮನ್ ರೈಟ್ಸ್ ಅಂದರೆ ಮಾನವ ಹಕ್ಕುಗಳು. ಪ್ರತಿಯೊಬ್ಬರು ಅಂದರೆ ಒಂದು ಮಗು ಹುಟ್ಟಿದಾಗಿಂದನೂ ಕೊನೆಯವರೆಗೂ ಪ್ರತಿಯೊಬ್ಬರಿಗೂ ಒಂದು ಮೂಲಭೂತ ಸೌಕರ್ಯಗಳು, ಮೂಲಭೂತ ಸೌಲಭ್ಯಗಳು ಮತ್ತು ಮೂಲಭೂತ ಹಕ್ಕುಗಳು ಒಂದು ಪ್ರಕೃತಿಯಾಗಿ ಮತ್ತು ಒಂದು ಸಾಮಾಜಿಕವಾಗಿ ಪ್ರತಿಯೊಬ್ಬರಿಗೂ ಬಂದಿರುತ್ತೆ. ಇದನ್ನು ನಾವೆಲ್ಲ ಮೊದಲು ತಿಳ್ಕೊಂಡು ಪ್ರತಿಯೊಬ್ಬರಿಗೂ ಇದನ್ನು ತಿಳಿಸೋದೇ ನಮ್ಮ ಹ್ಯೂಮನ್ ರೈಟ್ಸ್ನ ಉದ್ದೇಶ. ಓಕೆ, ಥ್ಯಾಂಕ್ ಯು. ಹ್ಯೂಮನ್ ರೈಟ್ಸಲ್ಲಿ ಮಹಿಳೆಯರಿಗೆ ಯಾವ ರೀತಿಯ ಸೌಲಭ್ಯಗಳು ಸಿಗ್ಬೋದು ಮ್ಯಾಮ್? ಕಾನೂನು ಕಟ್ಲೆಯಲ್ಲಿ ಹೇಗೆ ತುಂಬ ಅನೇಕ ಸೌಲಭ್ಯಗಳಿದೆಯೋ ಹೆಣ್ಮಕ್ಳಿಗೆ, ಹಾಗೆ ಹ್ಯೂಮನ್ ರೈಟ್ಸಲ್ಲೂ ಸಹ ಇದೆ ಅಮ್ಮ. ಎಷ್ಟೋ ವಿಚಾರ ಕಾನೂನಲ್ಲಿ ಇರೋದಾಗಿರ್ಬೋದು ಅಥವಾ ಹ್ಯೂಮನ್ ರೈಟ್ಸಲ್ಲಿ ಇರೋದಾಗಿರ್ಬೋದು, ನಮಗೆ ಗೊತ್ತಿಲ್ಲ. ನಮಗೆಷ್ಟು ಒಂದು ಅನುಕೂಲಗಳಿವೆ, ಎಷ್ಟು ಸೌಕರ್ಯಗಳಿವೆ, ಎಷ್ಟು ಸೌಲಭ್ಯಗಳಿವೆ, ಎಷ್ಟು ಲೇಖನಗಳಿವೆ ನಮಗೆ ಅನುಕೂಲವಾಗೋ ಥರ ಅನ್ನೋದು ಖಂಡಿತ ನಮಗೆ ಎಷ್ಟೋ ಗೊತ್ತಿಲ್ಲ. ಅದನ್ನು ಮೊದಲಾಗಿ ನಾವು ತಿಳ್ಕೋಬೇಕು. ಇವತ್ತು ಆದಷ್ಟು ಎಲ್ಲ ಹೆಣ್ಮಕ್ಳು ಬಹಳ ಎಜುಕೇಟೆಡ್ ಆಗಿದ್ದಾರೆ, ಹೆಚ್ಚು ತಿಳುವಳಿಕೆ ಹೊಂದಿದ್ದಾರೆ. ಎಲ್ಲ ಕ್ಷೇತ್ರಗಳನ್ನು ಅವ್ರು ಬಹಳ ಚೆನ್ನಾಗಿ ಗುರುತಿಸ್ಕೊಂಡಿದ್ದಾರೆ. ಮತ್ತು ಅವರು ಫೈನಾನ್ಷಿಯಲಿ ಬಹಳ ಸ್ವಾವಲಂಬಿಗಳಾಗಿದ್ದಾರೆ. ಇವತ್ತು ಯಾರು ನಾವು ಏನು ಹೆಣ್ಮಕ್ಳು ಅವತ್ತಿನ ಹಾಗೆ ಅಂತ ಖಂಡಿತ ಇವತ್ತು ಹೇಳೋಕ್ಕಾಗೋದೇ ಇಲ್ಲ. ಇವತ್ತು ಅಷ್ಟು ಅವರು ಮುಂದುವರೆದಿದ್ದಾರೆ. ಅದರ ಜೊತೆಗೆ ಇದನ್ನು ಸಹ ಒಂದು ಕಾನೂನು ಕಟ್ಲೆಯಲ್ಲಿರುವಂಥ ಲೇಖನಗಳನ್ನೂ ಅವ್ರು ತಿಳ್ಕೊಂಡು, ಮತ್ತು ಹ್ಯೂಮನ್ ರೈಟ್ಸಲ್ಲಿರುವಂಥ ಸೌಲಭ್ಯಗಳು ಸಹ ಅವ್ರು ತಿಳ್ಕೊಂಡು, ಮತ್ತು ಇನ್ನಷ್ಟು ಹೆಣ್ಣುಮಕ್ಳು ಸ್ನೇಹಿತರಿಗೆ ಅವರು ಹೆಚ್ಚು ತಿಳಿಸಿ ಹೇಳಬೇಕು ಅನ್ನೋದನ್ನು ನಾನು ಪ್ರತಿಯೊಂದು ಹೆಣ್ಮಕ್ಳಿಗೂ ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಓಕೆ ಮ್ಯಾಮ್, ಥ್ಯಾಂಕ್ ಯು.